ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಪಲಾವ್ ಎಲೆಯಿಂದ ನಾವೊಂದು ನಮ್ಮ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿಯನ್ನು ಹೇಗೆ ತೆಗಿಬೋದು, ಹಾಗೆಯೇ ಈ ಸೊಳ್ಳೆಗಳ ಕಾಟ ತುಂಬ ಇರ್ತದೆ ಸಂಜೆ ಟೈಮಲ್ಲಿ. ಈ ಥರ ನಾವೊಂದು ಪಲಾವ್ ಎಲೆಯನ್ನು ಮನೆಯಲ್ಲಿ ಈ ಥರ ಉರಿಸಿದ್ರೆ ಯಾವ ಥರ ಸೊಳ್ಳೆಗಳ ಕಾಟ ತಪ್ಪಿಸ್ಬೋದು ಅಂಥೇಳಿ ಮನೆಯಲ್ಲಿರುವಂತಹದೇ ಇಂಗ್ರೀಡಿಯೆಂಟ್ಸ್ ಸಾಕಾಗ್ತದೆ ಇದಕ್ಕೆ. ಪಲಾವ್ ಎಲೆ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವ. ಹಾಗೆ ನಾನಿಲ್ಲಿ ಮಣ್ಣಿನ ಹಣತೆ ತೊಗೊಂಡಿದ್ದೇನೆ. ಮಣ್ಣಿನ ಹಣತೆ ಇಲ್ಲ ಅಂತೇಳಿ ಒಂದು ಸಣ್ಣ ಬೌಲ್ ಥರ ನೀವು ತೊಗೊಳ್ಳಿ. ಮಣ್ಣಿನ ಹಣತೆಯಲ್ಲಿ ಮಾಡೋದು ತುಂಬ ಒಳ್ಳೆಯದಿದು. ಇಲ್ಲಿ ಒಂದು 4-5 ಅಷ್ಟು ಪಲಾವ್ ಎಲೆ ಬೇಕಾಗ್ತದೆ. ಚಿಕ್ಕ ದೊಡ್ಡದಾದರೆ ಒಂದು 3 ಸಾಕು. ಹಾಗೆಯೇ ಇದನ್ನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ತುಂಬ ಸಿಂಪಲ್ ಆದಂಥ ಒಂದು ರೆಮಿಡಿ ಇದು. ಎಲ್ಲರೂ ಮಾಡ್ಕೊಳ್ಬೋದು. ಒಂದು ಸಂಜೆ ಟೈಮಲ್ಲಿ ಈ ಥರ ಒಂದು ಮಾಡಿದರೆ ತುಂಬ ಒಳ್ಳೆಯದು. ಹಾಗೆಯೇ ಇದಕ್ಕೆ ಒಂದು 5-6 ಲವಂಗದ ಹಾಕ್ತಾ ಇದ್ದೇನೆ ನೋಡಿ ನಾನಿಲ್ಲಿ. ಲವಂಗ ಹಾಕಿದ ನಂತರ ಇದಕ್ಕೆ ಒಂದು ಇದು ಆಪ್ಷನಲ್ಲು, ಬೇಕಂತೇಳಿದರೆ ನೀವು ಹಾಕ್ಬೋದು, ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡ್ಬೋದು. ಎಲೆಯನ್ನು ನೀವು ಕಟ್ ಮಾಡೋಕ್ಕಿಂತ ಮೊದಲು ಈ ಥರ ಒಂದು ಪೇಸ್ಟನ್ನು ನೀವು, ಅಂದರೆ ನಾವೀಗ ಹಲ್ಲು ಉಜ್ತೇವೆ ನೋಡಿ ಪೇಸ್ಟ್, ಆ ಪೇಸ್ಟನ್ನು ನೀವು ಬೇಕಾದರೆ ಇದಕ್ಕೆ ಆ್ಯಡ್ ಮಾಡ್ಬೋದು. ಅಂದರೆ ಸ್ವಲ್ಪ ಪರಿಮಳ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಅಂತೇಳಿ ನಾನಿಲ್ಲಿ ಸಣ್ಣ ಪೀಸಿಗೆ ಸ್ವಲ್ಪ ಪೇಸ್ಟನ್ನು ಹಾಕಿ ಇದಕ್ಕೆ ಹಾಕ್ತಾಯಿದ್ದೇನೆ. ನೀವು ಬೇಕಂತೇಳಿದರೆ ಇಡೀ ಎಲೆಗೆ ಸ್ವಲ್ಪ ಪೇಸ್ಟನ್ನು ಸವರಿ ಸ್ವಲ್ಪ ರೋಲ್ ಥರ ಮಾಡಿ ನೀವು ಇದರಲ್ಲಿ ಹಾಕ್ಕೊಳ್ಬೋದು. ನೋಡಿದ್ರೆ ಇದು ಆಪ್ಷನಲ್ಲು, ಬೇಡ ಅಂತೇಳಿ ನೀವು ಸ್ಕಿಪ್ ಮಾಡ್ಬೋದು. ಖಾಲಿ ಪಲಾವ್ ಎಲೆ, ಲವಂಗ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಕರ್ಪೂರನ ಹಾಕ್ತಾಯಿದ್ದೇನೆ. ಕರ್ಪೂರ ಸಹ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಒಳ್ಳೇದು ಬರ್ತದೆ ಕರ್ಪೂರ ಹಾಕೋದ್ರಿಂದ. ಮತ್ತು ಸೊಳ್ಳೆ ಆಗಲಿ ಅಥವಾ ಏನಾದರೂ ಇರುವೆ ಕಾಟ ಅಥವಾ ಜಿರಳೆ ಅಂತ ಇದ್ದರೂ ಸಹ ಹೊರಟು ಹೋಗ್ತದೆ, ಅಂದರೆ ಇದು ಕರ್ಪೂರದ ಸ್ಮೆಲ್ಲಿಗೆ. ಇಲ್ಲಿ ಕರ್ಪೂರ ನೋಡಿ, ನಾನು 3 ಕರ್ಪೂರ ನಾನಿಲ್ಲಿ ತೊಗೊಂಡಿದ್ದು. ಅದನ್ನು ಸಹ ನೀವು ಪುಡಿ ಮಾಡಿ ಹಾಕ್ಬೋದು, ಇಲ್ಲ ಹಾಗೆ ಸಹ ಇಟ್ಟರೆ ಸಹ ತೊಂದರೆ ಇಲ್ಲ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ದಾಲ್ಚಿನ್ನಿ. ಇದು ದಾಲ್ಚಿನ್ನಿ ಪುಡಿ ಇದ್ದರೆ ತುಂಬ ಒಳ್ಳೆಯದು. ಪುಡಿ ಇಲ್ಲ ಅಂತ ಹೇಳಿದರೆ ಇದು ಸ್ವಲ್ಪ ಕುಟ್ಟಿ ಸಣ್ಣದಾಗಿ ಪೌಡ್ರ್ ಥರ ಮಾಡಿ, ನೈಸ್ ಅಲ್ಲ, ಅಂದರೆ ಅಷ್ಟು ನೈಸ್ ಆಗೋದಿಲ್ಲ, ಪೌಡರ್ ಇದ್ದರೆ ತುಂಬ ಒಳ್ಳೆಯದು. ನಾನಿಲ್ಲಿ ಹೀಗೆ ಚಿಕ್ಕ ಪೀಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದಕ್ಕೀಗ ನೀವು ಸ್ವಲ್ಪ ಬೆಂಕಿಯನ್ನು ಇದಕ್ಕೆ ಉರಿಯನ್ನು ಇದಕ್ಕೆ ಹಾಕಬೇಕು. ಅಂದರೆ ಹಾಗೆಯೇ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನೊಂದು ಪ್ಲೇಟನ್ನು ಅಡಿಯಲ್ಲಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉರಿ ತಾಗಿಸ್ಕೊಳ್ಳಿ, ಅಂದರೆ ಕರ್ಪೂರ ಹಾಕಿದಕ್ಕೋಸ್ಕರ ಬೇಗ ಅದು ಸ್ಪ್ರೆಡ್ ಆಗ್ತದೆ. ಅಂದರೆ ನಮಗೆ ಮೇನ್ ಅಂತೇಳಿದರೆ ಇದರದ್ದು ಹೊಗೆ ಬೇಕಾಗ್ತದೆ, ಅಂದರೆ ಫುಲ್ ಮನೆಗೊಂದು ಒಳ್ಳೆ ಒಂದು ಇದು ಘಮ ಬರ್ತದೆ. ಅಂದರೆ ಕರ್ಪೂರ, ಲವಂಗ, ದಾಲ್ಚಿನ್ನಿ, ಪಲಾವ್ ಎಲೆ ಎಲ್ಲ ಹಾಕಿರ್ತೇವಲ್ವ, ಹಾಗೆ ನೋಡಿ ಇದ್ರದ್ದು ಹೊಗೆ ಎಲ್ಲ ಬರ್ತಾ ಉಂಟಲ್ಲ. ನೀವು ಹೀಗೇ ಪ್ಲೇಟ್ ಇಟ್ಕೊಂಡು ಇಲ್ಲಿ ರೂಮಿಗೆ, ಹಾಲಿಗೆ ಅಥವಾ ನಿಮಗೆ ಬಾಲ್ಕನಿಯಲ್ಲಿ ಅಲ್ಲೆಲ್ಲ ತೊಗೊಂಡು ಹೋಗಿ ಸ್ವಲ್ಪ ಹೊಗೆಯನ್ನು ಇದು ಮಾಡ್ಬೋದು. ಹಾಗೆಯೇ ನೀವು ಇದನ್ನು ಇದು ಮಾಡ್ತೀರಲ್ಲ, ಸ್ವಲ್ಪ ಜಾಗ್ರತೆ ಮಾತ್ರ, ಕರ್ಟನೆಲ್ಲ ಇರುವಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡೋಗಿ. ನೋಡಿ ನಾನೀಗ ಇದನ್ನೆಲ್ಲ ಇಡೀ ಮನೆಗೆ ಸ್ವಲ್ಪ ತಗೊಂಡು ಹೋಗ್ತೇನೆ. ಹಾಗೆಯೇ ನಿಮಗೀಗ ಇದು ಕಿಟಕಿಯಿಂದ ಸೊಳ್ಳೆಗಳು ಜಾಸ್ತಿ ಅಲ್ಲ ಬರೋದು, ಹಾಗೆ ಕಿಟಕಿ ಹತ್ರ ಸಹ ನೀವು ಇದನ್ನು ಇಟ್ಟು ಬಿಡ್ಬೋದು ಅಲ್ಲಿನೇ. ಆಗ ಸೊಳ್ಳೆ ಬರೋದು ಸ್ವಲ್ಪ ಕಮ್ಮಿ ಆಗ್ತದೆ. ನೋಡಿ ನಾನೀಗ ಎಲ್ಲ ಕಡೆ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೆ, ಅಂದರೆ ಹೊಗೆ ಎಲ್ಲ ಸ್ವಲ್ಪ ಇದಾಗಲಿ ಅಂತೇಳಿ ರೂಮಿಗೆ, ಹಾಲಿಗೆ ಮತ್ತು ಬಾಲ್ಕನಿಗೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಟ್ರೈ ಮಾಡಿ ನೀವು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹೊಸಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ಶೇರ್ ಮಾಡಿ. ಇಲ್ಲಿ ವಿಂಡೋ ಹತ್ರ ತೊಗೊಂಡು ಹೋಗುವಾಗ ಸ್ವಲ್ಪ ಕರ್ಟನೆಲ್ಲ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಂಡೋಗಿ. ಮತ್ತು ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ಸಹ ಸ್ವಲ್ಪ ಜಾಗ್ರತೆ, ಯಾಕಂದರೆ ಆಚೆ ಈಚೆ ಓಡುವಾಗ ಸ್ವಲ್ಪ ಕೈ ತಪ್ಪಿ ಬಿದ್ದರೆ ಸಹ ಸುಟ್ಟೋಗ್ಬೋದು ಕೈ ಎಲ್ಲ. ನಿಮಗೆ ಹಾಲಲ್ಲಿ ಇಡಬೇಕಂತ ನೀವು ಹಾಲಲ್ಲಿ ಸಹ ಇದನ್ನು ಇಡ್ಬೋದು. ಸೋಫಾ ಕೆಳಗಡೆ ಅಥವಾ ಡೈನಿಂಗ್ ಟೇಬಲ್ ಕೆಳಗಡೆ ಹಾಗೆಲ್ಲ ನೀವು ಇಟ್ಕೊಳ್ಬೋದು. ಎಲ್ಲಿ ಅಂದರೆ ಅದೇ ಯಾವ ಕಡೆಯಿಂದ ನಿಮಗೆ ಸೊಳ್ಳೆಗಳು ಜಾಸ್ತಿ ಬರ್ತದೆ ಅಲ್ಲಿಯೇ ಸ್ವಲ್ಪ ನೀವು ಜಾಸ್ತಿ ಅದನ್ನು ಇಟ್ಕೊಳ್ಬೋದು. ನೋಡಿ ನಾನಿಲ್ಲಿ ಬಾಲ್ಕನಿಯಲ್ಲಿ ಸಹ ತೊಗೊಂಡೋದೆ, ಹಾಗೆ ಅಲ್ಲೇ ಇಟ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಬೆಡ್ರೂಮಲ್ಲಿ ನೀವು ಮಂಚದ ಹತ್ರ ಅಥವಾ ಕಪಾಟ್ ಇದ್ದರೆ ಕಪಾಟ್ ಹತ್ರ, ಅಂದರೆ ಹೀಗೆ ಎಡ್ಜಲ್ಲೆಲ್ಲ ನೋಡಿ ಸ್ವಲ್ಪ ಸೊಳ್ಳೆ ಜಿರಳೆಗಳೆಲ್ಲ ಇರ್ತದಲ್ಲ, ಅಲ್ಲಿ ಸಹ ನೀವು ಇದನ್ನು ಇಟ್ಕೊಳ್ಬೋದು. ನಾನು ಇದನ್ನು ಇಲ್ಲಿ ಬೆಡ್ರೂಮಲ್ಲಿ, ಅಂದರೆ ಮಂಚದ ಹತ್ರ ಸ್ವಲ್ಪ ಈ ಕಡೆ ಇಟ್ಕೊಂಡೆ. ಆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.